ಮೈಸೂರಲ್ಲಿ ಒಂದು ಮದುವೆ ಇದೆ. ಆ ಮದುವೆಗೋಸ್ಕರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಎಲ್ಲಿಗೋ ಹೋಗೋ ಪ್ಲಾನ್ ಇದೆ. ಬಟ್ ಎಲ್ಲಿಗೆ ಅಂತ ನಾವು ಇನ್ನೂ ಪ್ಲಾನು ಮಾಡಿಲ್ಲ, ರೂಮು ಬುಕ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಹೋಗ್ಬೇಕಷ್ಟೇ. ಬಟ್ ಒಂದು ಎಕ್ಸ್ಟ್ರಾ 4-5 ಜೊತೆ ಬಟ್ಟೆ ಇಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಮದುವೆ ಮುಗಿಸ್ಕೊಳ್ಳೋದು ಮೈಸೂರಲ್ಲಿ ಒಂದಿನ. ಅದಾದ್ಮೇಲೆ ಎಲ್ಲ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಡೆಸ್ಟಿನಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ನಾನು ಇನ್ನೂ ಆ್ಯಕ್ಚುಲಿ ರೆಡಿ ಆಗಿಲ್ಲ. ಪೂಜೆ ಗೀಜೆ ಮಾಡಿಬಿಟ್ಟು ಜಸ್ಟ್ ಪ್ಯಾಕಿಂಗಿಗೆ ಅಂತ ಬಂದೆ. ರೆಡಿ ಆದಮೇಲೆ ಐ ವಿಲ್ ಕಂಟಿನ್ಯೂ ದ ವ್ಲಾಗ್. ಓಕೆ, ಕೀಪ್ ವಾಚಿಂಗ್. ಸೊ ಇದು ನನ್ನ ಪರ್ಸ್ನಲ್ ಹ್ಯಾಂಡ್ ಬ್ಯಾಗು. ಇದು ಜಸ್ಟ್ ಹಂಗೆ ಕ್ಯಾಶುವಲ್ ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗು. ಹಸ್ಬೆಂಡ್ದು ಸೂಟ್ ರೆಡಿ ಇದೆ, ಮತ್ತು 2 ಟ್ರಾಲಿ ಇದೆ. ಎಲ್ಲ ಎತ್ಕೊಂಡು ಈಗ ಕೆಳಗಡೆ ಕಾರ್ಗೆ ಹೋಗಿ ಕಂಟಿನ್ಯೂ ಮಾಡೋಣ. ಫಾಲೋ ಮಾಡಿ. ಅಲ್ಲಿದ್ದಾಳಲ್ಲ ಅವಳು ಕುಚುಮಿ. ಕುಚುಮು ಇಲ್ಲೋಡು, ಕುಚುಮಿ ಇಲ್ಲೋಡು. ಸೊ ಪ್ರತಿ ಸಲ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅವಳನ್ನ ಬಿಟ್ಟೋಗೋದೇ ಒಂಥರ ಇದಾಗತ್ತೆ. ಸೊ ಇವಾಗ ರೆಡಿ ಇದ್ದೀವಿ. ಇವ್ರು ನೋಡಿ ಹೆಂಗಿದ್ದಾರೆ, ಪೂಜೆ ಎಲ್ಲ ಮಾಡಿಕೊಂಡು ಕೈನಲ್ಲಿ ಸೂಟ್ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಕಾರಲ್ಲಿ ಹೆಂಗಿದ್ರು ಬಿಚ್ಬೋದು ಅಂತ ಹಾಕ್ಕೊಂಡಿದ್ದಾರೆ. ಸಖತ್ ಫನ್ನಿಯಾಗಿ ಕಾಣಿಸ್ತಾ ಇದ್ದಾರೆ. ಓಕೆ, ಲೆಟ್ಸ್ ಗೋ. ಸೊ ಬಿಟ್ರೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಹಾಕ್ಬಿಡೋದು. ಹಾಯ್. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಗಾಡಿ ತಗೊಂಡೀಗ ಆಲ್ರೆಡಿ ಹೊರಟಿದ್ದೀವಿ. ನಾವು ಆ್ಯಕ್ಚುಲಿ ಅಷ್ಟೊಂದು ಮದುವೆಗಳಿಗೆ ಫಂಕ್ಷನ್ಗಳಿಗೆ ಹೋಗಲ್ಲ. ಸೊ ಬಟ್ ಏನಾಗಿದೆ ಅಂದರೆ ನಮ್ಮ ಅತ್ತೆ ಮಾವ ಹೋಗ್ಬೇಕಾಗಿತ್ತು. ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ವರ್ಕಲ್ಲಿ. ಅವ್ರಿಗೆ ರಜೆಗಳು ಸಿಗ್ತಾ ಇಲ್ಲ. ಸ್ವಲ್ಪ ಕಮಿಟೆಡ್ ವರ್ಕ್ ಇದೆ, ಮತ್ತು ತುಂಬ ಇಂಪಾರ್ಟೆಂಟ್ ಮದುವೆ ಕೂಡ ಆಗಿರೋದ್ರಿಂದ ನಾವು ಹೋಗಲೇಬೇಕಾಗಿತ್ತು. ಅದಕ್ಕೋಸ್ಕರ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ತುಂಬ ತಲೆನಲ್ಲಿ ಓಡ್ತಾ ಇತ್ತು. ಊಟಿ ಸೈಡಾ, ಕೊಡೈಕೆನಾಲ್ ಸೈಡಾ, ಅಥವಾ ಇನ್ಯಾವುದಿದೆ ಮೈಸೂರು ಸೈಡ್, ಆ ಕಡೆಯಿಂದ ಹೋಗ್ತೀವಿ ಅಂದರೆ ನಾವು ತುಂಬ ಆಪ್ಷನ್ಸ್ ಏನೇನು ಬರುತ್ತೆ ಗೊತ್ತಾ? ಕೂರ್ಗು, ಅದು ಊಟಿ, ಕೊಡೈಕೆನಾಲ್, ಇದೆಲ್ಲ ತಲೆಯಲ್ಲಿ ಬಂದು ಎಲ್ಲ ರೆಸಾರ್ಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ ಮೊನ್ನೆ. ಬಟ್ ಯಾವುದೋ ಅಷ್ಟೊಂದು ಮೂಡೇ ಬರ್ತಾ ಇಲ್ಲ. ಅದಕ್ಕೆ ಏನೂ ಬುಕ್ ಮಾಡಿಲ್ಲ. ಎಲ್ಲಿಗೆ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಮೈಸೂರ್ದೊಂದು ಮದುವೆ ಕನ್ಫರ್ಮೇಷನ್ ಇದೆ. ಅದಾದಮೇಲೆ ಎಲ್ಲಿ ಹೋಗ್ತೀವಿ ಅಂತ ಈಗ ನೋಡ್ಕೋಬೇಕಷ್ಟೆ. ಸೊ ನೋಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಿದ್ದೀರೋ ಅಥವಾ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ನನ್ನ ಕಂಟೆಂಟ್ನ. ತುಂಬ ಫಂಕಿಯಾಗಿ ನಂಗೆ ಮಾತಾಡೋಕ್ಕೆ ಬರಲ್ಲ. ಏನು ನಂದು ನಾವು ಯಾವ ಥರ ಇದ್ದೀವೋ ನಾವು ಅದನ್ನೇ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಿಮ್ಗೇನಾದ್ರು ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಪೂಜೆ ಹೋಮ ಎಲ್ಲ ಮುಗಿಸ್ಬಿಡ್ತೀವಿ. ಸೊ ಅದಕ್ಕೆ ಇವ್ರು ಈ ಥರ ಇದ್ದಾರೆ. ನಾನು ಇನ್ನೂ ಮೇಕಪ್ ಏನೂ ಹಾಕಿರಲಿಲ್ಲ. ಇದು ದೇವ್ರ ಮುಂದೆ ಕುತ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾಮ ಎಲ್ಲ ಇತ್ತು. ಬಟ್ ಅದೆಲ್ಲ ಮುಖ ವಾಶ್ ಮಾಡಿದ್ಮೇಲೆ ಹೋಯ್ತು. ನಾವು ಆಲ್ರೆಡಿ ಹತ್ತತ್ರ ರಾಮನಗರ ರೀಚ್ ಆಗ್ಬಿಟ್ಟಿದ್ದೀವಿ. ತುಂಬ ಫಾಸ್ಟಾಗೆ ಹೋಗ್ತಾ ಇದ್ದೀವಿ. ಆರಾಮಾಗಿದೆ, ರೋಡ್ ಎಲ್ಲ ಖಾಲಿ ಇದೆ. ಸೊ ನೆಮ್ಮದಿಯಾಗಿ ಹೋಗ್ತಾ ಇದ್ದೀವಿ. ಯೋಚನೆ ಮಾಡ್ತಾ ಇದ್ದೀವಿ ಚನ್ನಪಟ್ಟಣ ಹತ್ರ ಏನಾದರೂ ಸ್ಟಾಪ್ ಕೊಡಬೇಕಾ ಅಂತ. ಕಾಫಿ ಎಲ್ಲ ಆಲ್ರೆಡಿ ಕುಡ್ದಿದ್ದೆ. ಏನು ಕಾಫಿ ಮತ್ತೆ ಬೇಕಂತ ಅನ್ನಿಸ್ತಾ ಇಲ್ಲ. ಸೊ ಈಗ ರೀಚ್ ಆಗಿದ್ದೀವಿ ಮೈಸೂರು. ಹೊಟ್ಟೆ ಹಸಿತಾ ಇದೆ. ಟೈಮು 2:45, ಆಲ್ಮೋಸ್ಟ್ 3 ಗಂಟೆ. ಊಟ ಬೇರೆ ಮಾಡಬೇಕು. ಯಾವುದೋ ಒಂದು ಹೋಟ್ಲ್ ಹಾಕ್ಕೊಂಡಿದ್ದೀವಿ. ಹೋಗಿ ಚೆನ್ನಾಗಿ ಊಟ ಮಾಡೋಣ ಫಸ್ಟು, ಆಮೇಲೆ ರೂಮ್ ಚೆಕ್-ಇನ್ ಆಗ್ತೀವಿ.
ಚೆಕಿಂಗ್ ಫಾರ್ಮಾಲಿಟೀಸ್ ಆಯಿತು. ಸೊ ಈಗ ಒಳಗಡೆ ಹೋಗ್ಬೇಕು, ರೂಮ್ ಒಳಗಡೆ. ಲೆಟ್ಸ್ ಗೋ. ಸೊ ಇದು ನಮ್ಮ ರೂಮು. ಇದು ಮುಂಚೆನೂ ನಾವು ಈ ಹೋಟೆಲಲ್ಲಿ ಬಂದು ಸ್ಟೇ ಆಗಿದ್ದೀವಿ ತುಂಬ ಸಲ. ಸೊ ಇದು ಸ್ನಾನದ ಮನೆ. ನಾವು ಮೈಸೂರಿಗೆ ಬಂದರೆ ಸ್ವಲ್ಪ ಜಾಸ್ತಿ ಇಲ್ಲೇ ಸ್ಟೇ ಮಾಡ್ತೀವಿ. ನೋಡಿ ಫ್ರಂಟಲ್ಲಿ ಚೆನ್ನಾಗಿದೆ. ಹಾಯ್, ಇಬ್ಬರು ರೆಡಿ ಆಗಿದ್ದೀವಿ. ಸೊ ಇವಾಗ ಹೊರಡಬೇಕು. ಸೊ ಜಸ್ಟ್ ಹೋಗ್ಬಿಟ್ಟು ಹಾಯ್ ಮಾಡಿ ಬರೋದಷ್ಟೇ ಇವಾಗ ಪ್ಲ್ಯಾನು. ಬೇರೆ ಎಕ್ಸ್ಟ್ರಾ ಏನು ಪ್ಲ್ಯಾನ್ ಇಲ್ಲ. ನಾಳೆ ಮದುವೆ ಇರೋದ್ರಿಂದ ನಾಳೆ ಹಾಂ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕಷ್ಟೆ. ಇವತ್ತು ತುಂಬ ಕ್ಯಾಶುಯಲ್ ಆಗೇ ಇದ್ದೀವಿ. ಇಷ್ಟೇ ನಮ್ದು ಔಟ್ಫಿಟ್ಟು ನೋಡಿ. ಸೊ ಇದು ಇವರ ಔಟ್ಫಿಟ್ಟು. ಇಷ್ಟೇ ಸಿಂಪಲ್ ಔಟ್ಫಿಟ್ಟಲ್ಲಿ ಹೋಗ್ಬಿಟ್ಟು ಅವ್ರು ಜಸ್ಟ್ ಹಾಯ್ ಮಾಡಿ ಬರ್ತೀವಿ. ಲೆಟ್ಸ್ ಸಿ. ಹಾಗೆ ರೆಡಿ ಆಗಿಬಿಟ್ಟು ಮದುವೆ ಅಟೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಡಬೇಕು ಚೆಕ್ಔಟ್ ಆಗಿ. ಸೊ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಹೊರಡ್ತಾ ಹೇಳ್ತೀನಿ ಎಲ್ಲಿ ಹೋಗ್ತೀವಿ ಅಂತ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ರೆಡಿಯಾಗಿ ಹೋಗಿದ್ದೀವಿ. ಇದು ನಮ್ಮ ಔಟ್ಫಿಟ್ಟು. ಸೊ ಫುಲ್ ಕಾಣ್ತಲ್ಲ ಅನ್ಕೋತೀನಿ. ಸೊ ಇದು ಔಟ್ಫಿಟ್ಟು. ಇವ್ರು ಮುಯಿ ಕಾರ್ಡ್ ಬೇರೆ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಕಾರ್ಡು ಮರ್ತೋಗಿತ್ತು, ಬಟ್ ಬ್ಲಿಂಕಿಟ್ ಮಾಡಿ ತೊಗೊಂಡ್ವಿ ಕಾರ್ಡ್ನ. ಸೊ ATM ಅಲ್ಲಿ ಹೋಗಿ ರಾತ್ರಿ ವಿಡ್ರಾನು ಮಾಡ್ಕೊಂಬಂದು ಸಡನ್ನಾಗೆಲ್ಲ ಮಾಡಿದ್ದು. ಸೊ ಇವಾಗ ಮದುವೆಗೆ ಹೊರಡಬೇಕು. ಬನ್ನಿ ಹೋಗೋಣ. ಆರು ಗಂಟೆಗೆ ಎದ್ದು ಜಸ್ಟ್ ರೆಡಿಯಾಗಿದ್ದೀವಿ. ತಿಂಡಿ ಅಲ್ಲಿ ಮಾಡ್ತೀವ ಅಥವಾ ಇಲ್ಲಿ ಹೋಟೆಲ್ನಲ್ಲೇ ಬಂದ್ ಮಾಡ್ತೀವ ಗೊತ್ತಿಲ್ಲ. ಹಾಯ್, ವೆನ್ಯೂ ರೀಚ್ ಆಗಿದ್ದೀವಿ. ಅವ್ರಿಗೆ ಮುಯ್ಯೆಲ್ಲ ಕೊಟ್ಟು ಹೊರಗಡೆ ಬಂದ್ವಿ. ತಿಂಡಿ ತಿನ್ನಿ ಅಂತ ಹೇಳಿದ್ರು. ನಮಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ತುಂಬ ಲಾಂಗ್ ಜರ್ನಿ ಇದೆ. ಅದಕ್ಕೆ ಅವ್ರಿಗೆ ಸುಮ್ಮನೆ ಸೈಲೆಂಟಾಗೆ ಮಾತಾಡ್ಸ್ಬಿಟ್ಟು ಹಾಗೆ ಬಂದ್ವಿ. ಮೇಯ್ನ್ ಹಾಲು ಇರೋದಲ್ಲ ಪಾಪ, ಮದುವೆ ದಾರೆದೆಲ್ಲ ಮುಗಿಸಿ ಅದೆಲ್ಲ ಫಾರ್ಮಾಲಿಟೀಸ್ ಮುಗಿಸ್ಬಿಟ್ಟು ಹೊರಟಿದ್ದೀವಿ. 9 ಗಂಟೆ. 8 ಗಂಟೆಗೆ ಮುಹೂರ್ತ ಇತ್ತು. 9 ಗಂಟೆಗೆ ಕರೆಕ್ಟಾಗಿ ಕಾರ್ ತೆಗಿತಾ ಇದ್ದೀವಿ. ಹೆಂಗಿದೆ ಪಾಪ? ಸಮಾಧಾನದಲ್ಲ? ದೋಸೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿದೆ. ತುಂಬ ಚೆನ್ನಾಗಿದೆ.
ನಾವು ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿ. ತುಂಬಾ ಚೆನ್ನಾಗಿದೆ. ಮಿನಿ ಸೆಟ್ ದೋಸೆ ಇದು, ಮಿನಿ ಮಸಾಲ ದೋಸೆ, ಸೆಟ್ ಮಸಾಲೆ. 2 ಮಿನಿ ಮಸಾಲೆ ತರ ಸಿಕ್ತು. ಇಬ್ರು ಒಂದೊಂದು ತಿಂತಾ ಇದೀವಿ. ಸೊ ಇವಾಗ ಹೊರಡ್ತಾ ಇದೀವಿ. ಡೆಸ್ಟಿನೇಷನ್ ಎಲ್ಲಪ್ಪ ಅಂತಂದ್ರೆ ಮತ್ತೆ ಉಡುಪಿಗೆ. ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಉಡುಪಿನಲ್ಲಿ ನಾವು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬನ್ನಿ ಜರ್ನಿನ ಎಂಜಾಯ್ ಮಾಡ್ತಾ ಹೋಗೋಣ. ಬನ್ನಿ. ಫಸ್ಟು ಒಂದು ಒಳ್ಳೆ ಕಾಫಿ ಪಿಕಪ್ ಮಾಡ್ಬಿಡೋಣ. ಒಳ್ಳೆ ಕಾಫಿ ಪಿಕಪ್ ಮಾಡಿದ್ರೆ ಗಾಡಿ ಓಡ್ಸೋಕ್ಕೆ ಒಂದು ಸ್ವಲ್ಪ ಇದಿರುತ್ತೆ. ಇವತ್ತು ಇವ್ರು ಓಡಿಸ್ತಾ ಇದ್ದಾರೆ. ನಾನೊಂದು ಫಿಲ್ಟ್ರ್ ಕಾಫಿ ಕುಡ್ದಿದ್ದೆ ಅಲ್ಲಿ, ಇವ್ರು ಏನೂ ಕುಡ್ದಿರ್ಲಿಲ್ಲ. ಸೊ ಪ್ರಾಪರ್ 100% ಪ್ಯೂರ್ ಕಾಫಿ ಕುಡಿಬೇಕಂತ ಬಂದಿದ್ದೀವಿ ಇಲ್ಲಿ. ಕೋಲ್ಡ್ ಬ್ರೂ ಕಾಫಿ ಕುಡಿಬೇಕು. ಒಂದು ಕಾಫಿ ಪಿಕಪ್ ಮಾಡ್ಕೊಂಡು ಹೊರಡೋಣ. ಕೊಕೊನಟ್ ಕೋಲ್ಡ್ ಬ್ರೋ ಸಕ್ಕತ್ತಾಗಿದೆ. ಕಮ್ ಕಮ್ ಕಮ್. ಕೋಲ್ಡ್ ಬ್ರೂ ಚೂಸ್ ಮಾಡೋ ಫ್ಲೇವರ್ಸ್ ಇದೆಯಲ್ಲ, ಅಲ್ಟಿಮೇಟ್ ಆಗಿ ಚೂಸ್ ಮಾಡ್ತೀರ. ಅದನ್ನ ಕುಡಿಯೋವರೆಗೂ ನಂಗೆ ಬೇಕಂತ ಅನ್ಸಿರಲ್ಲ. ತಗೊಂಡು ಕುಡಿದ್ಮೇಲೆ ಅನ್ಸುತ್ತೆ ಎಷ್ಟು ಸಗದಾಗಿದೆ ಅಂತ. ನಂಗೆ ಇದು ಯಾಕೆ ಇಷ್ಟ ಆಯ್ತು ಗೊತ್ತಾ? ಪ್ಲೇನ್ ಕೋಲ್ಡ್ ಬ್ರೂ ವಿತ್ ಕೊಕೊನಟ್. ಇದೇ ಏನಾದ್ರು ನೀವು ವಿತ್ ಮಿಲ್ಕ್ ಫ್ಲೇವರ್ಸ್, ಶುಗರ್ ಫ್ಲೇವರ್ಸ್ ಹಾಕಿದ್ರೆ ನಂಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. 1-2 ಸಿಪ್ ಕುಡಿಬೋದು ಅಷ್ಟೇ. ಬಟ್ ದಿಸ್ ಇಸ್ ರಿಯಲಿ ಗುಡ್. ಐ ಲೈಕ್ ಇಟ್. ನಾವು ಹೊರಟಿದ್ದೀವಿ ಉಡುಪಿಗೆ. ಬಟ್ ಉಡುಪಿ ಮೈಸೂರಿಂದ ಇವಾಗ ಹೊರಟಿದ್ದಾಯ್ತು, ಅಂದ್ರೆ ತುಂಬಾ ಹೊತ್ತಾಯ್ತು ಹೊರಟು. 6 hour ಡಿಸ್ಟೆನ್ಸು, ಲಾಂಗ್ ಜರ್ನಿ. 6 o'clock ರೀಚ್ ಆಗ್ತೀವಿ. ಇಲ್ಲಿಂದ ಇನ್ನು 300 ಕಿಲೋಮೀಟರ್ ಇದೆ. ಹಾಗೆ ನೋಡ್ತಾ ಇರಿ. ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಎಲ್ರಿಗೂ ಥ್ಯಾಂಕ್ ಯು. ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಕಂಟೆಂಟ್ನ ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಇಲ್ಲೂ ಮಳೆ ಬರ್ತಾ ಇದೆ ಸಣ್ಣದಾಗಿ. ಸೊ ಮಳೆನಲ್ಲೇ ಹೋಗ್ತಾ ಇದೀವಿ. ಯಾರ್ಯಾರು ನಂದು ವ್ಲಾಗ್ ನೋಡ್ತಾ ಇದ್ದೀರಲ್ಲ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ನಿಮ್ಮ ಟೈಮ್ ಎಲ್ಲ ಕೊಟ್ಟು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಇದೆ ನನಗೆ ನೀವು ನೋಡ್ತಾ ಇರೋದು. ಆದಷ್ಟು ಸ್ವಲ್ಪ ಡ್ರ್ಯಾಗ್ ಮಾಡದೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿ ಒಂದೊಂದು ನಾವು ಹೋಗೋ ಡೆಸ್ಟಿನೇಷನ್ನ ಕವರ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಜಾಸ್ತಿ ಜನ ನೀವು ಯಾರ್ಯಾರು ಇಷ್ಟಪಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆದರೆ ನನಗೆ ಖುಷಿ ಆಗುತ್ತೆ. ನಮ್ಮ ಕಂಟೆಂಟ್ ಇಷ್ಟ ಪಡ್ತಾ ಇದ್ದೀರಾ ಅಂತ ನಮಗೆ ಅದರಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಲೈಕ್ ಮಾಡಿ. ಸೊ ಸದ್ಯಕ್ಕೆ ಇವಾಗ ನಾನೇ ಎಡಿಟ್ ಮಾಡ್ತಾ ಇದ್ದೀನಿ ಕಂಟೆಂಟ್ ಎಲ್ಲ. ಸೊ ಲಿಕ್ಕಿನೂ ನಂಗೆ ಹೆಲ್ಪ್ ಮಾಡ್ತಾರೆ. ಸೊ ನಾವೇ ಶೂಟ್ ಮಾಡ್ತೀವಿ, ನಾವೇ ಎಡಿಟ್ ಕೂಡ ಮಾಡ್ತೀವಿ. ಸೊ ತುಂಬ ಕಡೆ ಓಡಾಡ್ತಿರ್ತೀವಲ್ಲ, ಅದಕ್ಕೆ ತೋರಿಸ್ಬೇಕನ್ನೋ ಒಂದು ಆಸೆಗೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆನಾ? ಹಾಗೆ ನೋಡ್ತಾ ಇರಿ. ಸೊ ಇಷ್ಟೊತ್ತು ಮಳೆ ಇರಲಿಲ್ಲ, ಈಗ ಮಳೆ ಎಲ್ಲ ಸ್ಲೋಲಿ ಸ್ಟಾರ್ಟ್ ಆಗಿದೆ.